ಬಿಜೆಪಿ ಪಕ್ಷದಿಂದ ಸೋಮವಾರ ಚೇಳೂರು ಪಟ್ಟಣದಲ್ಲಿ ರೋಡ್ ಶೋನಲ್ಲಿ ಮಾತನಾಡಿ, ಚೇಳೂರು ನೂತನ ತಾಲೂಕು ಘೋಷಣೆ ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಡಳಿತ ಸಮಯದಲ್ಲಿ ಚೇಳೂರು ತಾಲೂಕು ಘೋಷಣೆಯಾಯಿತು. ಬಿಜೆಪಿ ಅಧಿಕಾರದಲ್ಲಿ ನಾನು ಮಂತ್ರಿಯಾಗಿದ್ದಾಗ ತಾಲೂಕು ಕಚೇರಿಯನ್ನು ಪ್ರಾರಂಭಿಸಿದೆ. ಈ ಭಾಗದಲ್ಲಿ ಸ್ಥಳೀಯ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಅತಿ ಹೆಚ್ಚು ಇದ್ದು, ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಅವಧಿಯಲ್ಲಿ ಮಾಡಿರುವ ಕೆಲಸಗಳನ್ನು ಚಿಕ್ಕಬಳ್ಳಾಪುರದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಣ್ಣಾರೆ ನೀವೇ ನೋಡಿರಬಹುದಾಗಿದೆ. ಆದರೆ ನನ್ನ 10 ವರ್ಷಗಳ ಸೇವೆಯಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ, ಜನರ ಸೇವಕನಾಗಿಯೇ ಗುರುತಿಸಿಕೊಂಡಿದ್ದೇನೆ. ಕಾಂಗ್ರೆಸ್ ಪಕ್ಷದವರು ಚುನಾವಣೆಗಳು ಬಂದಾಗ ದಲಿತರ ಮೀಸಲಾತಿ ಮತ್ತು ರಿಸರ್ವೇಷನ್ ಬಗ್ಗೆ ಮಾತನಾಡುತ್ತಾರೆ. ನರೇಂದ್ರ ಮೋದಿ ತಮ್ಮ ಮೊದಲ 5 ವರ್ಷಗಳಲ್ಲಿ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಹಾಗೂ 2ನೇ ಬಾರಿ ಬುಡಕಟ್ಟು ಜನಾಂಗದ ಸಾಮಾನ್ಯ ಮಹಿಳೆ ದ್ರೌಪದಿ ಮುರ್ಮುರವರನ್ನ ರಾಷ್ಟ್ರಪತಿಯಾಗಿ ಮಾಡಲಿಲ್ಲವಾ? ಕಾಂಗ್ರೆಸ್ನವರು ಎಲ್ಲಿ ದಲಿತರಿಗೆ ನ್ಯಾಯ ಮಾಡುತ್ತಿದ್ದಾರೆ? ಮೋದಿಯವರು ದಲಿತರ ವಿರೋಧಿನ? 25 ಕೋಟಿ ಬಡವರ್ಗದವರನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ದಿದ್ದಾರೆ. ಅವರಿಗೆ ಬಡವರ ಬಗ್ಗೆ ಕಾಳಜಿಯನ್ನು ತೋರಲಿಲ್ಲವಾ ಎಂದು ಪ್ರಧಾನಿ ಮೋದಿಯವರ ಅಭಿವೃದ್ಧಿ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾ ಮತಯಾಚನೆ ಮಾಡಿದರು. ಈ ಲೋಕಸಭಾ ಚುನಾವಣೆಯಲ್ಲಿ ಜನರ ಒಂದೊಂದು ಮತ ದೇಶವನ್ನ ರಕ್ಷಿಸುತ್ತದೆ. ದೇಶವನ್ನ ಆಳುವವರು ಸಮರ್ಥರಾಗಿರಬೇಕು. ಇಲ್ಲವಾದ್ರೆ ಕರ್ನಾಟಕದಲ್ಲಿ ಆಳಲು ಬಂದವರು ಹಾಳು ಮಾಡಿದಂತೆಯೇ ಆಗುತ್ತದೆ ಎಂದು ಸುಧಾಕರ್ ಅವರು ಪ್ರತಿಪಾದಿಸಿದರು. ಕಾಂಗ್ರೆಸ್ ಹೆಣ್ಣು ಮಕ್ಕಳಿಗೆ ಕೊಡ್ತಿರೋ ದುಡ್ಡು ಯಾರದು? ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಮನೆ ದುಡ್ಡು ಅಲ್ಲ, ಬದಲಾಗಿ ಗಂಡನ ದುಡ್ಡು ಕಿತ್ತು ಹೆಂಡತಿಗೆ ಕೊಡ್ತಿದ್ದಾರೆ ಎಂದು వ్యంగ్యవాడిದರು. ఫస్ట్ 5 ఏళ్ళు 2 అవకాశాలు వచ్చినాయి మోదీ గారికి. ఎవరు ఈ దేశానికి రాష్ట్రపతి కావాలని అయినప్పుడు తొలిసారి ఆయన చేసింది రామ్నాథ్ కోవింద్ గారు తొలి దళిత రాష్ట్రపతిని చేసింది ఎవరు? నరేంద్ర మోదీ గారు. రెండోసారి అవకాశం వచ్చింది, అప్పుడు ఎవరిని చేశారు? ఒక మహిళ పరిశిష్ట బుడకట్టు జనాంగంలో ఉన్న ఒక సామాన్య మహిళ ద్రౌపది ముర్ము గారిని రెండోసారి రాష్ట్రపతి చేశారు. ఈయన దళిత విరోధులా? ఈయన రిజర్వేషన్ కి వ్యతిరేకంగా ఉన్నారా? ఈయన వ్యతిరేకంగా ఉండుంటే ఏమి ఎప్పుడు క్యాబినెట్, సెంట్రల్ క్యాబినెట్ లో ముందు 5 ఏళ్లు కూడా మళ్ళీ 5 కేజీలు బియ్యము ఉచితంగా మీ ఇంటికి పంపిస్తాము అన్నారు మన నరేంద్ర మోదీ. అలాగే మహిళలకు నారీ శక్తి, మహిళలకు 20 లక్షల రూపాయలు, ఏ గ్యారంటీ వద్దు, ఏ షూరిటీ వద్దు, ఏ నగలు కూడా మీరు బ్యాంకులో పెట్టొద్దు, అయినా కూడా 20 లక్షలు మీకు ఇచ్చి మీ ఏ ఉద్యమము ప్రారంభించాలో ಇನ್ನು ಈ ಸಂದರ್ಭದಲ್ಲಿ ಲೋಕಸಭೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ರೋಡ್ ಶೋ ಆಗಮನಕ್ಕೆ ನೂರಾರು ಮಹಿಳೆಯರು, ಹೆಣ್ಣು ಮಕ್ಕಳು ಕಳಶಗಳನ್ನು ಹೊತ್ತು ರಸ್ತೆಯಲ್ಲಿ ಸಾಗಿದರು. ಸಾವಿರಾರು ಜನಸ್ತೋಮ 2 ರಸ್ತೆಯಲ್ಲಿ ತುಂಬಿ ತುಳುಕಿತು. ಚೇಳೂರಿನ ಎಂಜಿ ಸರ್ಕಲ್ನಲ್ಲಿ ಕ್ರೇನ್ ವಾಹನದ ಮೂಲಕ ದೊಡ್ಡ ಹೂವಿನ ಹಾರದೊಂದಿಗೆ ಸ್ವಾಗತಿಸಿದರು. ಬಿಜೆಪಿ ಯಂತ್ರಗಳ ಮೂಲಕ ಹೂವಿನ ಸುರಿಮಳೆಯನ್ನೇ ಸುರಿದರು. ಈ ಸಭೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ, ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು, ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನಿರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ ರೋಡ್ ಶೋನಲ್ಲಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ವೈಎ ನಾರಾಯಣಸ್ವಾಮಿ, ಜೆಪಿ ಚಂದ್ರಶೇಖರ ರೆಡ್ಡಿ, ಕೋಡಿಗಲ್ ರಮೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ವೈ ವೆಂಕಟರಮಣ ರೆಡ್ಡಿ, ಪಿಎನ್ ಆಂಜನೇಯ ರೆಡ್ಡಿ, ಏದಿಲವಾರಪಲ್ಲಿ ಪಿಎಸ್ ರಘುನಾಥ ರೆಡ್ಡಿ, ವೆಂಕಟಶಿವಾರೆಡ್ಡಿ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.